नॉट आउट, मैं कहता हूं छाती ठोक के कहूंगा नॉट आउट। रूल्स हैव बीन चेंज्ड, ड्रैकोनियन लॉज हैव बीन चेंज्ड। पार्लियामेंट में हम लॉ बनाते हैं, जो गेम के हित में है वो लॉ है, और जहां इंपैक्ट होता है, अगर आप पहली बात वो RCB ಮೇಲೆ ಮೇಲಿಂದ ಮೇಲೆ RCB ಗೆ ಅನ್ಯಾಯ ಆಗ್ತೈತಿ. ಅಂಪೈರ್ ಈ ರೀತಿ ನಿರ್ಣಯ ತಗೋಬಾರ್ದಿತ್ತು. ಈ ನಿರ್ಣಯ ತಗೊಂಡಾರ RCB ಪರ. ಈ ರೀತಿ ಮಾನ್ಯ ಟಾಸ್ ಅಲ್ಲಿ ಈ ರೀತಿ ಆಗಿತ್ತು. ಸಾರಿಸಿ ಟಾಸ್ ಬಿದ್ದ ತಕ್ಷಣ ಅದಕ್ಕನ್ನ ಹಿಂಗ ಈ ಕಡೆ ಮಾಡಿ ಟಾಸ್ ಅನ್ನ ತೋರಿಸಿ RCB ಗೆ ತುಂಬಾ ಮೋಸ ಮಾಡಿದ್ರು. ಅದರಿಂದ ಈಗೆಲ್ಲ ಕ್ಯಾಮ್ರಾಮ್ಯಾನ್ಗಳು ಟಾಸ್ ಅನ್ನ ಪೂರ್ತಿ ಜೂಮ್ ಮಾಡಿ ನೋಡ್ತಾ ಇದ್ದಾರೆ. RCB ಮಹಿಮೆ ಅಂತ ಹೇಳ್ಬೋದು. ಇದೇ ರೀತಿ ನಿನ್ನೆ KKR ಮ್ಯಾಚ್ ಅಲ್ಲಿ ಆಗೈತಿ. ನೋಬಾಲ್ ಕೊಟ್ಟಿಲ್ಲ, 1 ರನ್ ಕಡಿಮೆ ಕೊಟ್ಟಿದ್ದಾರೆ 6 ಹೊಡೆದಿದ್ದು. ಮತ್ತು ವಿರಾಟ್ ಕೊಹ್ಲಿ ಅವರು ನೋಬಾಲ್ ಇದ್ದಿಲ್ಲ, ಎದೆ ಮೇಲಿತ್ತು. ಅದರಿಂದ ನೋಬಾಲ್ ಅಂತ ಕೊಡಲಿಲ್ಲ, ಔಟ್ ಅಂತ ಕೊಟ್ಟರು. ಇದರಿಂದ ಅಂಪೈರ್ಗೆ ದಂಡ ವಿಧಿಸ್ಯಾರ. ಇದರಿಂದ ಫ್ಯಾನ್ಸ್ಗಳು ತುಂಬ ಬೇಜಾರಾಗ್ಯಾರಿ. ಇದಕ್ಕೆ ಸಿಕ್ಸರ್ ಸಿದ್ದು ಅವರು ಈ ರೀತಿ ಮಾತಾಡಿದ್ರೆ ನೋಡ್ಬೋದು. ಸಿಕ್ಸರ್ नॉट आउट, मैं कहता हूं छाती ठोक के कहूंगा नॉट आउट। रूल्स हैव बीन चेंज्ड, ड्रैकोनियन लॉज हैव बीन चेंज्ड। पार्लियामेंट ಅವರು ತುಂಬಾ ಕೋಪಗೊಂಡಿದ್ದಾರೆ. ಫ್ಯಾನ್ಸ್ ಅಂತೂ ತುಂಬಾ ಕೋಪಗೊಂಡಿದ್ದಾರೆ. RCB ಈ ತರ ಯಾಕೆ ಅನ್ಯಾಯ ಆಗ್ತೈತಿ, ಯಾವುದೇ ಟೀಮ್ಗೆ ಅನ್ಯಾಯ ಆಗಲ್ಲ. RCB ಈ ರೀತಿ ಅಂಪೈರ್ ಮೋಸ ಮಾಡ್ತಿದ್ದಾರೆ ಅಂತೇಳಿ RCB ಫ್ಯಾನ್ಸ್ಗಳು ತುಂಬ ಮನನೊಂದಾರ. RCB ವಿರಾಟ್ ಕೊಹ್ಲಿ ಆಡುವಾಗ RCB ನೋಬಾಲ್ ಇತ್ತು, ಅದು ನೋಬಾಲ ಕೊಡಲಿಲ್ಲ ಅಂಪೈರ್. ಅದರಿಂದ ಅಂಪೈರ್ ಮ್ಯಾಗ ದಂಡನೂ ವಿಧಿಸಲಾಗೈತಿ ಮತ್ತು 3 ವರ್ಷ ಬ್ಯಾನ್ ಮಾಡಲಾಗೈತಿ. ಇಲ್ಲಿ ನೋಡ್ಬೋದು ನೀವು, ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡ್ತಿದ್ರು, ಬಾಲ್ ಹಾಕ್ದ, ಅದು ವೆಸ್ಟ್ ಹೈಟ್ಗಿಂತ ಮ್ಯಾಲಿತ್ತು. ಅದು ವಿರಾಟ್ ಕೊಹ್ಲಿ ಅವ್ರಿಗೆ ನೋಬಾಲ ಕೊಡಲಿಲ್ಲ. ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಇದರದೇ ತುಂಬ ಹವಾ ನಡೆದೈತಿ. ವಿರಾಟ್ ಕೊಹ್ಲಿ ಅವರು ಔಟ್ ಅಲ್ಲ, ನಾಟ್ ಔಟ್. ವಿರಾಟ್ ಕೊಹ್ಲಿ ಅವ್ರಿಗೆ ಬಾಲ್ ಹಾಕ್ತಾರ, ಅದು ವೆಸ್ಟ್ ಹೈಟ್ಗಿಂತ ಮೇಲೆ ಇರ್ತೈತೆ, ಮುಂದೆ ಬಂದು ಹೊಡ್ತಾರೆ. ಅದಕ್ಕೆ ಥರ್ಡ್ ಅಂಪೈರ್ ನಾಟ್ ಔಟ್ ಅಂತ ಕೊಡ್ತಾರೆ. ಇದರಿಂದ ವಿರಾಟ್ ಕೊಹ್ಲಿಗೆ ತುಂಬ ಬೇಜಾರಾಗ್ಬಿಡ್ತೈತಿ. ಇದರಿಂದ ಅಂಪೈರ್ ಮೇಲೆ ವಾಗ್ವಾದ ನಡ್ಸಕ್ಕೆ ಹೊಂಟುಬಿಡ್ತಾರೆ. ಅಂಪೈರ್ ಮ್ಯಾಗ ವಿರಾಟ್ ಕೊಹ್ಲಿ ಅವರು ಅಂಪೈರ್ ಹೋಗಿ ಬಿಡ್ತಾರ. ಇದರಿಂದ ವಿರಾಟ್ ಕೊಹ್ಲಿಗೆ ತುಂಬ ಬೇಜಾರಾಗೈತಿ. ಈ ಎಲ್ಲ ನೋಡಿದ ಮೇಲೆ ಸಿಕ್ಸರ್ಸ್ ಇದ್ದಾರೆ. ನಿನ್ನೆ ಚೆನ್ನೈ ಮತ್ತು LSG ಮ್ಯಾಚ್ ಇತ್ತು. ಅದರಲ್ಲಿ ನೋಡ್ಬೋದು ಸೇಮ್ ಅದೇ ರೀತಿ ಹಾಕಿದ್ದಾರೆ. ಅದು ನೋಬಾಲ್ ಕೊಟ್ಟಿದ್ದಾರೆ. ಅದು RCB ತಂಡಕ್ಕೆ ತುಂಬ ಅಂದ್ರೆ ತುಂಬ ಮೋಸ ಆಗೈತಿ. ಇದರಿಂದ ಫ್ಯಾನ್ಸ್ಗಳಿಗೆ ತುಂಬ ನೋವು ಉಂಟು ಮಾಡೈತಿ. ಎಲ್ಲ ಕಡೆ RCB ಎಷ್ಟಂತ ಮೋಸ ಮಾಡ್ತೀರಿ, ಅದು ನೋಬಾಲ್ ಹಾಕ್ತೀರಿ, ನೋಬಾಲ್ ಅಂತ ಅದು ಕೊಡಲಿಲ್ಲ. ಕಾಲು ನೋಬಾಲ್ ನೋಡ್ಬೋದು, ಗೆರೆ ಮ್ಯಾಗ ಇದ್ದಿಲ್ಲ, ಅದು ನೋಬಾಲ್ ಅಂತ ಕೊಡಲಿಲ್ಲ. ಮತ್ತು 14 ಓವರ್ನೇ 5ನೇ ಬಾಲನ್ನು 6 ಹೊಡಿತಾನ ಪ್ರಭು ದೇಸಾಯಿ. 6 ಹೊಡೆದಿದ್ದಕ್ಕೆ 6 ರನ್ ಕೊಡೋದು ಬದಲು 5 ರನ್ ಕೊಟ್ಟಿದ್ದೀರಿ. ಅಂಪೈರ್ 4 ರನ್ ಅಂತ ಕೊಡ್ತಾನ. ಇದರಿಂದ ಅಂಪೈರ್ಗೆ ದಂಡನ ವಿಧಿಸಲಾಗೈತಿ. RCBಗೆ ತುಂಬ ಈ ಸಲ ಈ ಥರ ಆಡೋಕ್ಕೆ ಕಾರಣ ಅಂಪೈರಿಂದ ತುಂಬ ಅಂದ್ರೆ ತುಂಬ ಮೋಸ ಆಗೈತಿ. ಇದಕ್ಕೆ ಸೂಕ್ತ ಕಾರಣ ಕೊಟ್ಟು ಅಂಪೈರ್ ಮೇಲೆ ದಂಡ ಹಾಕ್ಯಾರ, 3 ವರ್ಷ ನಿಷೇಧ ಮಾಡಿಬಿಟ್ಟಾರ. ಜೈ ಹಿಂದ್. RCB ಕರಣ್ ಶರ್ಮಾ ಅಂತರೂ ಲಾಸ್ಟ್ನೇ ನೋಡ್ಬೋದು, 1 ರನ್ ಸೋತು 3 6 ಸೀರಿಯಲ್ ಆಗಿ ಹೊಡೆದಿದ್ರು. ಇದರಿಂದ RCB ಮನಸ್ಸುಗಳು ತುಂಬ ಬೇಜಾರಾಗೈತಿ. ಜೈ ಹಿಂದ್.